ಹಾಯ್ ಆಲ್, ವೆಲ್ಕಮ್ ಟು ಪೂರ್ಣಿಮಾ ಬನ್ನಿ ವ್ಲಾಗ್ಸ್. ನೀವೇನು ನೋಡ್ತಾ ಇದ್ದೀರಾ ಅದು ವೆಸ್ಟರ್ನ್ ಮೆಟರ್ನಿಟಿ ಶೂಟ್, ಇವಾಗ ಟ್ರೆಂಡಿಗಲ್ಲಿರುವಂತಹದ್ದು. ಸೊ ಎಲ್ಲರೂ ಮಾಡೋ ಹಾಗೆ ನನಗೂ ಮಾಡ್ಕೊಬೇಕನ್ನಿಸ್ತು. ಎಷ್ಟಾಗುತ್ತೋ ಅಷ್ಟು ವೆರಿ ಲೈಕ್ ತುಂಬ ಸಿಂಪಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಇತ್ತೀಚೆಗೆ ಬಂದಿರುವಂತಹದ್ದು, ಎಲ್ರಿಗೂ ಗೊತ್ತಿರೋ ಹಾಗೆ ಈ ಟ್ರೆಂಡ್. ನಾನು ಅಂದ್ಕೊಂಡೆ ತುಂಬ ಸಿಂಪಲ್ಲಾಗಿ ಮಾಡಬೇಕನ್ಬಿಟ್ಟು, ಬಟ್ ಹಾಗೆ ಆಯಿತು. ಬಟ್ ಸ್ವಲ್ಪ ಮಕ್ಕಳೆಲ್ಲ ಜಾಸ್ತಿ ಇದ್ದರು. ಇಟ್ಸ್ ಓಕೆ. ಫೈನಲಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನೀಟಾಗಿ ಲೈಕ್ ಈ ಡೇ ಆಯಿತು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಫಸ್ಟು ಕೇಕ್ ಪಾರ್ಟ್ಗೆ ಬಂತಂದರೆ ಕಸ್ಟಮೈಸ್ಡ್ ಸಿಂಪಲ್ಲಾಗಿ ಬೇಬಿ ಬಂಪ್ ಇರುವಂತಹದ್ದು, ಆ ಥರದ್ದು ಕೇಕ್ ಕಸ್ಟಮೈಸ್ ಮಾಡಿಸಿದ್ದು. ಅದು ಪ್ರಿಟಿಯಾಗಿ ತುಂಬ ಕ್ಯೂಟಾಗಿ ಬಂತು ವಿತ್ ಮಫಿನ್ಸ್. ಲೈಕ್ ಏನಾದರೂ ಒಂದು ಎಕ್ಸ್ಟ್ರಾ ಇರಲಿ ಅನ್ನೋ ಥರ. ಹಾಗೆಯೇ ನನ್ನ ಸಿಸ್ಟರ್ ಡ್ರೈ ಫ್ರೂಟ್ಸ್ ಗಿಫ್ಟ್ ಕೊಟ್ಟಿದ್ದು. ಸೊ ಇದಾದಮೇಲೆ ಎಲ್ರದ್ದು ಫೋಟೋಶೂಟ್ಸು ಫಸ್ಟು ಎಲ್ಲ ತಗೊಂಡ್ವಿ ಫೋಟೋಸ್ಗೆ. ನಂದು ಫ್ಯಾಮಿಲಿ, ಹಸ್ಬೆಂಡ್ ಮನೆ ಸೈಡ್ ಆ್ಯಂಡ್ ನನ್ನ ಸಿಸ್ಟರ್ಸ್ ಅಷ್ಟೇ, ವಿತ್ ಕಿಡ್ಸ್. ಪರ್ಟಿಕ್ಯುಲರಾಗಿ ಅವ್ರ ಕಿಡ್ಸ್ದೇ ಸ್ವಲ್ಪ ಜಾಸ್ತಿ ಗಲಾಟೆ ಆ್ಯಂಡ್ ಹ್ಯಾಪಿನೆಸ್ ಕ್ರಿಯೇಟ್ ಮಾಡಿದ್ದು ಎಲ್ಲ ಅಂತಲೇ ಹೇಳ್ಬೋದು. ಸೊ ಹೀಗೆ ಎಲ್ಲರೂ ಫಸ್ಟು ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಫೋಟೋ ಸೆಷನ್ ಮಾಡಿದ್ವಿ. ಹಾಗೆ ಗ್ಯಾಪಲ್ಲಿ ಮಕ್ಕಳುಗಳ ತರಲೆ ಇದ್ದೇ ಇತ್ತು. ಹಾಗೆಯೇ ನಾವು ಒಂದು ಎರಡು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಫೋಟೋ ಪೋಸು ಅದನ್ನು ಕೂಡ ಶೂಟ್ ಮಾಡಿಕೊಂಡ್ವಿ. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಬಂತು. ಮತ್ತು ಲೈಕ್ ಡ್ರೆಸ್ ಪಾರ್ಟ್ ಬರೋದಾದರೆ ಇದು ಕಂಪ್ಲೀಟ್ಲಿ ಆಫ್ಲೈನ್. ಇದು ನನ್ನ ಸಿಸ್ಟರ್ ಗಿಫ್ಟ್ ಮಾಡಿದ್ದಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಪ್ರಿಟಿಯಾಗಿ ಇರುವಂತಹ ಮ್ಯಾಕ್ಸಿ ಪಾರ್ಟಿವೇರ್ ಡ್ರೆಸ್, ರೆಡ್. ಇದು ವಿಡಿಯೋದಲ್ಲೂ ರೆಡ್ಡೇ ಕಾಣಿಸ್ತಿದೆ, ಐ ಹೋಪ್. ಸೊ ಅದೇ ಥರ ಫುಲ್ಲು ನಾವು ಇವನ್ ಕೇಕ್ ಇರುವಂತಹ ಟೇಬಲ್ಸ್ಗೂ ಕೂಡ ಆ ರೆಡ್ಡನ್ನೇ ಥೀಮ್ನೇ ಮ್ಯಾಚ್ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ಬಂದು ಪರ್ಪಲಿಶ್ ಬಟರ್ಫ್ಲೈ ಆ್ಯಂಡ್ ಬಲೂನ್ಸ್ ಬ್ಯಾಕ್ ಡ್ರಾಪ್ ಆಗಿರುತ್ತೆ. ಹಾಗೆಯೇ ನನ್ನ ಮಗಳಿಗೆಲ್ಲ ನಾರ್ಮಲಾಗಿ ಬ್ಲೂ ಫ್ರಾಕ್ ಆ ಥರ ವೇರ್ ಮಾಡಿಸಿದ್ದೆ. ನಾನು ಪರ್ಟಿಕ್ಯುಲರಾಗಿ ರೆಡ್ ಹಾಕ್ಕೊಂಡಿದ್ದೆ. ಸೊ ಇನ್ನು ಡ್ರೆಸ್ ಕೋಡ್ ಪರ್ಟಿಕ್ಯುಲರಾಗಿ ಯಾರಿಗೂ ಏನೂ ಹೇಳಿರಲಿಲ್ಲ. ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಂಡು ಬಂದಿದ್ದರು ಎಲ್ಲ. ಲೈಕ್ ಅವ್ರಿಗೆ ಇಷ್ಟ ಬಂದಿದ್ದ ಥರ. ಸೊ ನಂದು ಮೇಯ್ನ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದಷ್ಟೇ, ಲೈಕ್ ಸಿಂಪಲ್ಲಾಗಿರಲಿ ಅನ್ನೋ ಥರ ನಾನು ಮಾಡಿಕೊಂಡಿದ್ದು. ಸೊ ಇದಾದಮೇಲೆ ಕೇಕ್ ಕಟಿಂಗ್ ಟೈಮ್ ಬಂತು. ಕೇಕ್ ಕಟಿಂಗ್ ಟೈಮಲ್ಲೂ ಅಷ್ಟೇ ಮಕ್ಕಳುಗಳು ಇರೋದರಿಂದ ತುಂಬ ಈಗ ಯೂಶ್ವಲಿ ಕೇಕ್ ಅಂತ ಅಂದರೆ ಕಟಿಂಗ್ ಸ್ಪೆಷಲ್ಲಾಗಿ ಎಲ್ಲರಿಗೂ ಚಿಲ್ಡ್ರನ್ಸ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅದೇ ಥರ ಮಕ್ಕಳುಗಳು ಎಲ್ಲ ಬಂದರು. ಸೊ ಹಾಗೆಯೇ ನಾವು ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ವಿ. ಲೈಕ್ ಸ್ಮಾಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಬಟ್ ಇದ್ದದ್ದು ಟೈಮಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೇಕ್ ಕಟಿಂಗ್ ಆಯಿತು. ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಹರಿ ಬರಿ ಅಂತ ಮೀನ್ಸ್ ಆ ಡೇ ನಾನು ಈ ವೆಸ್ಟರ್ನ್ ಮೆಟರ್ನಿಟಿ ಲೈಕ್ ಸೆಲೆಬ್ರೇಟ್ ಮಾಡಿಕೊಂಡಿದ್ದು ಸ್ವಲ್ಪ ಹರಿ ಬರಿಲೆ ಅಂತಲೇ ಹೇಳ್ಬೋದು. ಲೈಕ್ ಎಲ್ಲೋ ಹೊರಡೋದಿತ್ತು, ಅದಕ್ಕೋಸ್ಕರನೇ. ಸೊ ಓಕೆ, ಚೆನ್ನಾಗಿ ಬಂತು. ಇದ್ದದ್ದು ಹವರ್ಸಲ್ಲಿ ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ಸೊ ಇಷ್ಟು ನಂದು ಡ್ರೆಸ್ ಆ್ಯಂಡ್ ಕೇಕ್ದು ಇನ್ಫಾರ್ಮೇಷನ್ಸ್. ಕೇಕು ಡಾಲ್ಫಿನಲ್ಲೇ ಕಸ್ಟಮೈಸ್ ಮಾಡಿಸಿದ್ದು, ನಮ್ಮನೆಗೆ ನಿಯರ್ ಇರುವಂತಹದ್ದು ಡಾಲ್ಫಿನ್. ಸೊ ಆಗಲೇ ನನ್ನ ಮಗಳು ಬರ್ಡೇಗೆ ಎಲ್ಲ ಟ್ರೈ ಮಾಡಿದ್ವಿ. ಕೇಕ್ ಆರ್ಡ್ರೆಲ್ಲ ಮಾಡಿ ಇವನ್ ಕಸ್ಟಮೈಸ್ಡ್ ಎಲ್ಲ ಮಾಡಿಸಿ. ಯೂಶ್ವಲಿ ಚೆನ್ನಾಗೇ ಇರುತ್ತೆ. ಸೊ ನನಗೂ ನೋ ಕಂಪ್ಲೇಂಟ್ಸ್ ಅಂತ ಹೇಳ್ಬಿಟ್ಟು ಅಲ್ಲೇ ಕಸ್ಟಮೈಸ್ ಮಾಡಿಸಿದ್ದಾಯಿತು. ಸೊ ಇದಾದಮೇಲೆ ನನ್ನ ಹಸ್ಬೆಂಡ್ಗೆಲ್ಲ ಕೇಕೆಲ್ಲ ತಿನ್ನಿಸಿ, ಇಲ್ಲಿ ಇರುವಂತಹ ಮಕ್ಕಳಿಗೆಲ್ಲ ಕೇಕ್ ಕಟ್ಟೆಲ್ಲ ಮಾಡಿಸಿ ತಿನ್ನಿಸಿ ಅವ್ರಿಗೆ ಅದೇ ಎಕ್ಸೈಟ್ಮೆಂಟು. ಸೊ ಮತ್ತು ನಂದು ಸಿಸ್ಟರ್ ಇಲ್ಲ, ಮದರ್ ಇಲ್ಲ ಎಲ್ರಿಗೂ ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೇಕ್ ಕಟ್ಟಿಂಗ್ ಮಾಡಿ ತಿನ್ನಿಸಿದ್ದಾಯಿತು. ಓಕೆ, ಇದಾದಮೇಲೆ ನೆಕ್ಸ್ಟು ಫುಲ್ಲು ಎಲ್ಲರೂ ಹಾಗೆ ಹೀಗೆ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇವನ್ ಮಫೀಸ್
ಕಡೆ ಎಲ್ಲರೂ ಲೈಕ್ ಮಕ್ಳ ಕಣ್ಣು ಎಲ್ರದ್ದು ಮಫಿನ್ಸ್ ಕಡೆ ಇತ್ತು. ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಕಂಪೇರ್ ಮಾಡಿದ್ರೆ ಕೇಕು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಅಲ್ಟಿಮೇಟ್ಲಿ ನಂದು ವೆಸ್ಟರ್ನ್ ಮೆಟರ್ನಿಟಿ ಶೂಟ್ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಈ ಥರ ನಡೀತು. ಸೊ ನಾನು ಅಂದ್ಕೊಂಡಿದ್ದು ಇಷ್ಟೇ ಇರಲಿ ಸಿಂಪಲ್, ಇನ್ನು ಸಿಂಪಲ್ ಇದ್ದರೆ ಒಳ್ಳೇದಂತ. ಬಟ್ ಓಕೆ, ಇರೋದ್ರಲ್ಲೇ ಮ್ಯಾನೇಜ್ ಆಯಿತು. ಸೊ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನಂದು ಮೆಟರ್ನಿಟಿ ಫೋಟೋಶೂಟ್ ವೆಸ್ಟರ್ನ್ ಮೆಟರ್ನಿಟಿ ಫೋಟೋಶೂಟು ಇಷ್ಟು ಕತೆ. ಕೇಕ್ ಕಟ್ಟಿಂಗ್ದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಫೋಟೋಶೂಟ್ ಅನ್ನೋದಕ್ಕಿಂತ ವೆಸ್ಟರ್ನ್ ಮೆಟರ್ನಿಟಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇವತ್ತಿಂದು ವೆಸ್ಟರ್ನ್ ಮೆಟರ್ನಿಟಿ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಫೈನಲಿ ಎಲ್ಲ ಎಂಜಾಯ್ ಮಾಡಿದ್ಮೇಲೆ ನಂದು ವೆಸ್ಟರ್ನ್ ಮೆಟರ್ನಿಟಿ ಶೂಟು ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.